ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನೆಲ್ ಅನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಇಂಪ್ಲಾಂಟೇಷನ್ನಲ್ಲಿ ಆಗುವಂಥ ಬ್ಲೀಡಿಂಗಿಗೂ ಮತ್ತು ಆ್ಯಕ್ಚುಯಲ್ ಪೀರಿಯಡಿನ ಬ್ಲೀಡಿಂಗಿಗೂ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಹಳಷ್ಟು ಸಲ ಏನಾಗುತ್ತೆ, ಮಹಿಳೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾಳೆ ಆ್ಯಂಡ್ ಅವಳಿಗೆ ಕೆಲವೊಂದು ಸ್ಮಾಲ್ ಥಿಂಗ್ಸ್, ಅದು ಸ್ಮಾಲ್ ಸ್ಪಾಟಿಂಗ್ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇರ್ಬೋದು, ಅಥವಾ ತನ್ನ ಸ್ತನಗಳಲ್ಲಿ ನೋವು ಬರ್ತಾ ಇರ್ಬೋದು. ಇವೆಲ್ಲವನ್ನ ಅವಳು ನೋಟಿಸ್ ಮಾಡ್ತಾ ಇರ್ತಾಳೆ ಆ್ಯಂಡ್ ಅವಳಿಗೆ ಅವತ್ತು ಡೌಟ್ ಇರುತ್ತೆ, ಇದೇನಾದರೂ ನನಗೆ ಪ್ರೆಗ್ನೆನ್ಸಿ ಆಗ್ತಾ ಇರಬಹುದಾ, ಈಗ ನನಗೆ ವಿಲ್ ಐ ಬಿ ಪ್ರೆಗ್ನೆಂಟ್ ನಾವು ಅಂತ ಶಿ ವಿಲ್ ಬಿ ವೆರಿ ಅಪ್ರಿಹೆನ್ಸಿವ್. ಸೊ ಅದೇ ಕಾಂಟೆಕ್ಸ್ಟಲ್ಲಿ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗೂ ಸಹ. ಬಟ್ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಎಲ್ಲರಲ್ಲೂ ಆಗ್ತಾ ಇರೋದಿಲ್ಲ. 100 ಜನ ಮಹಿಳೆಯರಲ್ಲಿ ಬರೀ 25 ಜನರ ಮಹಿಳೆಯರಲ್ಲಿ ಮಾತ್ರ ಈ ಥರ ಸ್ಪಾಟಿಂಗ್ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ನಾವು ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಯಾಕೆ ಹೇಳ್ತಾ ಇರ್ತೇವೆ, ಈ ಇಂಪ್ಲಾಂಟೇಷನ್ ಅಂದರೆ ಏನು, ಇದರ ಬಗ್ಗೆ ಸ್ವಲ್ಪ ನಾವು ಫಸ್ಟು ತಿಳಿದುಕೊಳ್ಳೋಣ. ನಮ್ಮ ಗರ್ಭಕೋಶ ಇದು 2 ಕಡೆ 2 ಟ್ಯೂಬ್ಸ್ ಇರುತ್ತೆ ಅಂಡ್ 2 ಕಡೆ 2 ಅಂಡಾಶಯ ಇರುತ್ತೆ. ಅಂಡ್ ಈ ಅಂಡಾಶಯದಿಂದ ಎಗ್ ರಿಲೀಸ್ ಆಗ್ತಾ ಇರುತ್ತೆ. ಎಗ್ ರಿಲೀಸ್ ಆಗೋದು ಅಂದ್ರೆ ಅಂಡೋತ್ಪತ್ತಿ ಆಗೋದು, ಓವ್ಯುಲೇಷನ್ ಆಗೋದು. ಸೊ ಎವ್ರಿ ಮಂತ್ ಒಂದು ಎಗ್ ರಿಲೀಸ್ ಆಗ್ತಾ ಇರುತ್ತೆ. ಈ ಎಗ್ ಇನ ಜೊತೆ ಈ ಶುಕ್ರಾಣು ಕೂಡಿಕೊಂಡಾಗ ಇದು ಈ ಫರ್ಟಿಲೈಸ್ಡ್ ಎಗ್ ಅಂತ ಹೇಳ್ತಾ ಇರ್ತೇವೆ. ಈ ಫರ್ಟಿಲೈಸ್ಡ್ ಎಗ್ ಏನಿರುತ್ತೆ, ಇಲ್ಲಿಂದ ಈ ಟ್ಯೂಬ್ ಇಂದ ಅದು ನಿಮ್ಮ ಗರ್ಭಕೋಶಕ್ಕೆ ಬಂದು ಗರ್ಭಕೋಶದ ಒಳಗೋಡೆಯಲ್ಲಿ ಇದು ಅಂಟ್ಕೊಳ್ಳುತ್ತೆ. ಸೊ ಈ ಅಂಡೋತ್ಪತ್ತಿಯಾಗಿ ಶುಕ್ರಾಣುವಿನ ಜೊತೆ ಕೂಡ್ಕೊಂಡು ಇಲ್ಲಿಂದ ಟ್ರಾವೆಲ್ ಮಾಡ್ಲಿಕ್ಕೆ ಇದಕ್ಕೆ ಅರೌಂಡ್ 6 to 12 days ಬೇಕು, 6 ರಿಂದ 12 ದಿನ ಬೇಕು. ಸೊ ಈ ಇಂಪ್ಲಾಂಟೇಶನ್ ಏನಿದೆ ಇದು ಅಂಡೋತ್ಪತ್ತಿಯಾದ ಒಂದು 6 ರಿಂದ 12 ದಿನಗಳ ನಂತರ ಆಗ್ತಾ ಇರುತ್ತೆ. ಸೊ ಇಂಪ್ಲಾಂಟೇಶನ್ ಅಂದ್ರೆ ಏನು, ಇಲ್ಲಿ ಬಂದಂತಹ ಫರ್ಟಿಲೈಸ್ಡ್ ಎಗ್ ಏನಿದೆ ಇಲ್ಲಿ ಅದು ಗೋಡೆಗೆ ಅಂಟ್ಕೊಳ್ಳೋದು, ಗೋಡೆಯನ್ನ ಕೊರೆದು ಅಲ್ಲಿ ಅಂಟ್ಕೊಳ್ತಾ ಇರುತ್ತೆ. ಇದು ಕೊರಿತಾ ಇರಬೇಕಾದ್ರೆ ಇಲ್ಲಿ ಸ್ವಲ್ಪ ಬ್ಲೀಡ್ ಆಗ್ತಾ ಇರುತ್ತೆ. ಇದನ್ನ ನಾವು ಇಂಪ್ಲಾಂಟೇಶನ್ ಬ್ಲೀಡ್ ಅಂತ ಇರ್ತೀವಿ. ಹೇಗೆ ಈ ರ್ಯಾಟ್ ತನ್ನ ಬಿಲವನ್ನ ಕೊರಿತಾ ಇರುತ್ತೆ, ಅದೇ ರೀತಿ ಈ ಫರ್ಟಿಲೈಸ್ಡ್ ಎಗ್ ಇಲ್ಲಿ ಈ ಗೋಡೆಗೆ ಅಂಟ್ಕೊಳ್ಳಕ್ಕೆ ಒಂದು ಒಳ್ಳೆಯ ಪರಿಸರನ ಹುಡ್ಕೊಂಡು ಅಲ್ಲಿ ಅದು ಅಂಟ್ಕೊಳ್ಳಕ್ಕೆ ಈ ಬಿಲವನ್ನ ಮಾಡದ ತರ ಅಲ್ಲಿ ಅದು ಕೆರಿತಾ ಇರುತ್ತೆ. ಅಂಡ್ ಈ ಗೋಡೆಯನ್ನ ಕೆರಿತಾ ಇರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಫರ್ಟಿಲೈಸ್ಡ್ ಎಗ್ ಅಂಡ್ ಹೇಗೆ ಇದು ಇಲ್ಲಿ ಅದನ್ನ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಅಮೌಂಟ್ ಆಫ್ ಬ್ಲೀಡ್ ಆಗ್ತಾ ಇರುತ್ತೆ. ಈ ಬ್ಲೀಡಿಂಗ್ ಅನ್ನ ನಾವು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಬ್ಲೀಡಿಂಗ್ ಯಾವಾಗ ಆಗ್ತಾ ಇರುತ್ತೆ, ಸಪೋಸ್ ನಿಮ್ಮ ಸೈಕಲ್ 28 ದಿವಸದಿತ್ತು ಅಂದಾಗ ನಿಮ್ಗೆ ಅಂಡೋತ್ಪತ್ತಿ ಯಾವಾಗ ಆಗತ್ತೆ, 28 - 14 14ನೇ ತಾರೀಕಿಗೆ ಅಂಡೋತ್ಪತ್ತಿ ಆಗ್ತಾ ಇರಬಹುದು. ಎಕ್ಸಾಕ್ಟ್ಲಿ 14 ಅಂತ ಅಲ್ಲ, ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಬಟ್ ಸಪೋಸ್ ನಾವು ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೇಳಿದ್ರೆ 14ನೇ ದಿವಸಕ್ಕೆ ಅಂಡೋತ್ಪತ್ತಿ ಆಗತ್ತೆ. ನಾನೇನ್ ಹೇಳಿದೆ, ಇಂಪ್ಲಾಂಟೇಶನ್ ಆಗತ್ತೆ 6 to 12 days. ಸೊ ಇಂಪ್ಲಾಂಟೇಶನ್ 20ನೇ ದಿವಸಕ್ಕೆ ಆಗ್ತಾ ಇರಬಹುದು ಅಥವಾ 26ನೇ ದಿವಸಕ್ಕೆ. 14 + 6 20, 14 + 12 26th ಡೇಗೆ ನಿಮ್ಗೆ ಇಂಪ್ಲಾಂಟೇಶನ್ ಆಗ್ತಾ ಇರ್ಬೋದು. ನಿಮ್ಮ ಪೀರಿಯಡಿನ ಹತ್ರನೇ ಇರುತ್ತೆ ಈ ಟೈಮು. ಈಗ ಸಪೋಸ್ ನೀವು 30 ದಿವಸದ ನಿಮ್ಮ ಸೈಕಲ್, ಸೊ ನಿಮ್ಗೆ ಯಾವಾಗ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ, ಆಲ್ಮೋಸ್ಟ್ 16ನೇ ದಿವಸಕ್ಕೆ. ಸೊ ನಿಮ್ಗೆ ಇಂಪ್ಲಾಂಟೇಶನ್ ಯಾವಾಗ ಆಗತ್ತೆ, 16 + 6 ದಟ್ ಈಸ್ 22 ಆರ್ 16 + 12 ದಟ್ ಈಸ್ 28, ಅಂದ್ರೆ 6 to 12 days ಆಫ್ಟರ್ ಓವ್ಯುಲೇಷನ್. ಸೊ ಈ ಟೈಮ್ ಏನಿರುತ್ತೆ ಆಲ್ಮೋಸ್ಟ್ ನಿಮ್ಮ ಪೀರಿಯಡಿನ ಹತ್ರ ಒಂದು 2-3 ದಿನ ಅಂತರದಲ್ಲಿ ಆಗ್ತಾ ಇರುತ್ತೆ. ಅಂಡ್ ಇಂಪಾರ್ಟೆಂಟ್ ಹಾರ್ಮೋನ್ ಯಾವುದು ಈ ಟೈಮ್ ಅಲ್ಲಿ ಸೆಕ್ರೀಟ್ ಆಗತ್ತೆ, ಬೀಟಾ HCG. ಅಂಡ್ ಈ ಬೀಟಾ HCG ಅನ್ನ ನಾವು ನಿಮ್ಮ ಈ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಡಿಟೆಕ್ಟ್ ಮಾಡ್ತಾ ಇರ್ತೇವೆ. ಸೊ ಅದು ಇಂಪ್ಲಾಂಟ್ ಆಯ್ತು, ಅಲ್ಲಿ ಅಂಟ್ಕೊಳ್ತು, ಆವಾಗ ನಮ್ಮ ಬಾಡಿ ಈ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡಲೇಬೇಕು. ಅಂಡ್ ಇದನ್ನ ನಾವು ಈ ಟೆಸ್ಟಿನ ಮೂಲಕ ಪತ್ತೆ ಹಚ್ಕೊಂಡು ಹೌದು ನಿಮ್ಗೆ ಪ್ರೆಗ್ನೆನ್ಸಿ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತೇವೆ. ಸಪೋಸ್ ಇಂಪ್ಲಾಂಟೇಶನ್ ಆಗ್ಲೇ ಇಲ್ಲ, ಅದು ಅಲ್ಲಿ
ಮಾಡ್ಕೊಳ್ಳೇ ಇಲ್ಲ. ನಿಮ್ಮ ಬಾಡಿ ಬೀಟಾ HCG ಅನ್ನ ಪ್ರೊಡ್ಯೂಸ್ ಮಾಡೋದೇ ಇಲ್ಲ. ಬೀಟಾ HCG ಪ್ರೊಡ್ಯೂಸ್ ಆಗ್ಲಿಲ್ಲ ಆದಾಗ ಈ ಟೆಸ್ಟ್ ಏನಿರುತ್ತೆ ಇದು ನೆಗೆಟಿವ್ ಬರುತ್ತೆ. ಒಂದೇ ಗೆರೆ ಬರ್ತಾ ಇರುತ್ತೆ, ಅಂದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅರ್ಥ. ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿದೆ, ಈ ನಿಮ್ಮ ಅಂಡೋತ್ಪತ್ತಿ ಆದ ಓವ್ಯುಲೇಷನ್ ಆದ 6-12 ದಿನಗಳ ನಂತರ ಆಗ್ತಾ ಇರುತ್ತೆ. ಸಪೋಸ್ ನಿಮ್ಮ ಸೈಕಲ್ ಒಂದು 28 ದಿನಗಳ ಸೈಕಲ್ ಇದೆ ಅಂದ್ಕೊಳ್ಳೋಣ. ಸೊ ನಿಮಗೆ ಅಂಡೋತ್ಪತ್ತಿ ಯಾವಾಗ ಆಗ್ತಾ ಇರುತ್ತೆ, 14ನೇ ದಿನಕ್ಕೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ. 14ರಿಂದ 6 ದಿನ ಅಂದ್ರೆ 20ನೇ ದಿವಸಕ್ಕೆ ನಿಮ್ಗೆ ಇಂಪ್ಲಾಂಟೇಶನ್ ಆಗ್ತಾ ಇರ್ಬೋದು, ಅಥವಾ 14+12 ಅಥವಾ 26ನೇ ದಿವಸಕ್ಕೆ ನಿಮ್ಗೆ ಇಂಪ್ಲಾಂಟೇಶನ್ ಆಗ್ತಾ ಇರಬಹುದು. ಸೊ ನೀವು ಏನ್ ನೋಟಿಸ್ ಮಾಡ್ತೀರಾ ಇಲ್ಲಿ, ನಿಮ್ಗೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗೋ ಟೈಮು ಮತ್ತೆ ನಿಮ್ಮ ಪೀರಿಯಡ್ ಬರೋ ಟೈಮು ಸಿಮಿಲರ್ ಅಲ್ಲೇ ಇರುತ್ತೆ. ಹೆಚ್ಚು ಕಡಿಮೆ ಒಂದು 4-5 ದಿವಸ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಬ್ಲೀಡಿಂಗು ಸ್ವಲ್ಪ ಸ್ಪಾಟಿಂಗ್ ಆದಾಗ ಈ ಡೌಟ್ ಬರ್ತಾ ಇರುತ್ತೆ, ಇದೇನಾದ್ರೂ ನನಗೆ ಪೀರಿಯಡೇ ಸ್ಟಾರ್ಟ್ ಆಗ್ತಾ ಇದೆಯಾ ಅಥವಾ ನನ್ಗೇನಾದ್ರೂ ಇಂಪ್ಲಾಂಟೇಶನ್ ಆಗ್ತಾ ಇರಬಹುದಾ ಅಂತ. ಸೊ ಅದೇ ರೀತಿ ಸಪೋಸ್ ನಿಮ್ಮ ಸೈಕಲ್ ಈಗ 30 ಡೇಸಿನ ಸೈಕಲ್ ಅಂದ್ಕೊಳ್ಳಿ. 30 ಡೇಸ್ ಅಲ್ಲಿ ಓವ್ಯುಲೇಷನ್ ಯಾವಾಗಿರುತ್ತೆ, 30 - 14 ಎಷ್ಟು ಬಂತು, 16. ಸೊ ನಿಮ್ಗೆ ಇಂಪ್ಲಾಂಟೇಶನ್ ಯಾವಾಗ ಆಗ್ತಾ ಇರ್ಬೋದು, 16+6 22ನೇ ದಿವಸಕ್ಕೆ ಓವ್ಯುಲೇಷನ್ ಆಗ್ತಾ ಇರ್ಬೋದು, ಅಥವಾ 16+12 ಎಷ್ಟಾಗತ್ತೆ, 28ನೇ ದಿವಸಕ್ಕೆ ನಿಮ್ಗೆ ಇಂಪ್ಲಾಂಟೇಶನ್ ಆಗ್ತಾ ಇರಬಹುದು. ಸೊ ಬಹಳ ಕ್ಲೋಸ್ ಇರುತ್ತೆ ಇಂಪ್ಲಾಂಟೇಶನ್ ಟೈಮು ಮತ್ತೆ ಈ ಬ್ಲೀಡಿಂಗ್ ಟೈಮು. ಸೊ ಬಹಳಷ್ಟು ಕನ್ಫ್ಯೂಷನ್ ನಡೀತಾ ಇರುತ್ತೆ. ಮಹಿಳೆ ಬಹಳ ಕನ್ಫ್ಯೂಸ್ ಆಗ್ಬಿಡ್ತಾಳೆ, ನನ್ಗೇನೋ ಒಂದ್ ಸ್ವಲ್ಪ ಡ್ರಾಪ್ ಬರ್ತಾ ಇದೆ, ಇದು ಇಂಪ್ಲಾಂಟೇಶನ್ ಇರ್ಬೋದಾ ಅಥವಾ ಪೀರಿಯಡ್ ಇರ್ಬೋದಾ. ಯಾಕಂದ್ರೆ ಬಹಳಷ್ಟು ಸಲ ಈ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸ್ವಲ್ಪ ಮಹಿಳೆಯರಿಗೆ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ ಅಂಡ್ ಆಮೇಲೆ ಫ್ರ್ಯಾಂಕ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಸೊ ಆಲ್ರೆಡಿ ಈ ಕನ್ಸೀವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಈ ತರದ ಬ್ಲೀಡಿಂಗ್ ಆದಾಗ ಈ ಕನ್ಫ್ಯೂಷನ್ ಶುರು ಆಗತ್ತೆ, ಇದು ಇಂಪ್ಲಾಂಟೇಶನ್ ಬ್ಲೀಡಿಂಗಾ ಅಥವಾ ಇದು ಪೀರಿಯಡಿನ ಬ್ಲೀಡಿಂಗಾ ಅಂತ. ಸೊ ಹೇಗೆ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು? ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿರುತ್ತೆ ಇದು ಮ್ಯಾಕ್ಸಿಮಮ್ ಒಂದು 2 ಡೇಸ್ ಇರ್ಬೋದು, ಮ್ಯಾಕ್ಸಿಮಮ್ 2 ದಿವಸಕ್ಕಿಂತ ಹೆಚ್ಚಿಗೆ ಇದು ಇರೋದೇ ಇಲ್ಲ. ಅಂಡ್ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ ಏನಿರುತ್ತೆ ಇದು 1 ವಾರದ ತನಕ ಆದ್ರೂ ಇರುತ್ತೆ. ನಿಮ್ಗೆ ಹೇಗಿರುತ್ತೆ, ನಿಮ್ಮ ಪೀರಿಯಡ್ ನಿಮ್ಗೆ 2 ದಿವಸದಿತ್ತು ಅಂದ್ರೆ 2 ದಿವಸ ಇರುತ್ತೆ. ಸೊ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿರುತ್ತೆ ಇದು ಸಿಂಪಲ್ ಸ್ಪಾಟಿಂಗ್ ತರ, 1-2 ಡ್ರಾಪ್ ತರ ಅಥವಾ ಒಂದು ಸ್ವಲ್ಪ ಬ್ಲೀಡ್ ಆಗ್ತಾ ಇರುತ್ತೆ. ಇದು ಫುಲ್ ಬ್ಲೀಡ್ ಇರೋದೇ ಇಲ್ಲ, ಇದರಲ್ಲಿ ಕ್ಲಾಟ್ಸ್ ಗೀಡ್ಸ್ ಏನೂ ಇರೋದಿಲ್ಲ. ಸ್ಮಾಲ್ ಅಮೌಂಟ್ ಆಫ್ ಬ್ಲೀಡಿಂಗ್. ಈಗ ಏನಾದ್ರೂ ಅದು ಯಾವಾಗ ಎಂಬ್ರಿಯೋ ಇಲ್ಲಿ ಅಂಟ್ಕೊಳ್ತಾ ಇರುತ್ತೆ ಅಲ್ಲಿ ಆ ಗೋಡೆಯನ್ನ ಕೆರೆದಾಗ ಬರುವಂತಹ 1-2 ಡ್ರಾಪ್ ಬರುತ್ತೆ. ಪೀರಿಯಡ್ ಬ್ಲೀಡಿಂಗ್ ಅಲ್ಲಿ ಏನಾಗುತ್ತೆ, ನಿಮ್ಮ ಗರ್ಭಕೋಶದ ಒಳಗೋಡೆ ಹೊರಗೆ ಶೆಡ್ ಆಗ್ತಾ ಇರುತ್ತೆ. ಸೊ ಆ ಬ್ಲೀಡಿಂಗ್ ಹೆವಿ ಇರುತ್ತೆ. ಸೊ ಇದು ಲೈಟ್ ಬ್ಲೀಡಿಂಗ್ ಇರುತ್ತೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್, ವೆರಸ್ ಪೀರಿಯಡ್ ಬ್ಲೀಡಿಂಗ್ ಹೆವಿ ಇರುತ್ತೆ. 1ನೇದು. 2ನೇದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿರುತ್ತೆ ಮ್ಯಾಕ್ಸಿಮಮ್ ಅದು 2 ಡೇಸ್, ಅದಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ. ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರುತ್ತೆ, ನೀವು ನಿಮ್ಮ ಪ್ಯಾಂಟಿಯಲ್ಲಿ ನೋಡ್ತಾ ಇರ್ತೀರಾ ಸ್ವಲ್ಪ ಈ ತರ ರೆಡಿಶ್ ಇದಿರುತ್ತೆ ಅಷ್ಟೇ ಹೊರತುನುವೆ ಅದಕ್ಕಿಂತ ಹೆಚ್ಚಿಗೆ ಅದು ಇರೋದೇ ಇಲ್ಲ. ವೆರಸ್ ಪೀರಿಯಡ್ ಬ್ಲೀಡಿಂಗ್ ಏನಿರುತ್ತೆ, ನಿಮ್ಮ ಪೀರಿಯಡ್ ಎಷ್ಟು ದಿವಸದಿತ್ತು ಅಷ್ಟೇ ದಿವಸ ಇರುತ್ತೆ. ಸಪೋಸ್ ನಿಮ್ ಪೀರಿಯಡ್ 5 ದಿವಸದಿತ್ತು ಅಂದ್ರೆ ಈ ಪೀರಿಯಡ್ ಬ್ಲೀಡಿಂಗ್ 5 ದಿವಸದ ತನಕ ಇರಬಹುದು. ಬಟ್ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಎಲ್ಲ ಅಷ್ಟು ದಿನಗಳ ಮಟ್ಟಿಗೆ ಇರೋದಿಲ್ಲ. ನಾನು ಆಲ್ರೆಡಿ ಹೇಳಿದೆ ಇದು ಜಸ್ಟ್ ಸ್ಪಾಟಿಂಗ್ ಇರುತ್ತೆ. ಸೊ ಬಹಳ ಲೈಟ್ ಬ್ಲೀಡ್ ಇರುತ್ತೆ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್. ಅದೇ ಪೀರಿಯಡಿನ ಬ್ಲೀಡ್ ಏನಿರುತ್ತೆ ಹೆವಿ ಇರುತ್ತೆ. ನೀವು ಪ್ಯಾಡ್ಸ್ ಅನ್ನ ಹಾಕೊಳ್ಬೇಕು, ಪ್ಯಾಡ್ಸ್ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಅಷ್ಟು ಬ್ಲೀಡಿಂಗ್ ಇಂಪ್ಲಾಂಟೇಶನ್ ಅಲ್ಲಿ ಆಗ್ತಾ ಇರೋದಿಲ್ಲ. ಕೆಲವೊಮ್ಮೆ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಜೊತೆ ಸ್ವಲ್ಪ ನಿಮ್ಗೆ ಹೊಟ್ಟೆ ನೋವು ಸಹ ಬರ್ತಾ ಇರಬಹುದು. ಬಟ್ ಕ್ರ್ಯಾಂಪ್ಸ್ ಏನಿರುತ್ತೆ ಈ ಬಹಳ ಸಿವಿಯರ್ ಕ್ರ್ಯಾಂಪ್ಸ್ ಇರೋದಿಲ್ಲ, ಲೈಟ್ ಪೇನ್, ಏನೋ ಒಂದು ಎಳೆದ ಹಾಗೆ ಏನೋ ಒಂದು ಚುಚ್ಚಿದಾಗ ಆಗ್ತಾ ಇರುತ್ತೆ. ವೆರಾಸ್ ಇನ್ ಪೀರಿಯಡ್ಸ್ ಏನಿರುತ್ತೆ ಈ ಕ್ರ್ಯಾಂಪ್ಸ್ ಬರ್ಬೋದು, ಗರ್ಭಕೋಶ ಸಂಕುಚಿತಗೊಂಡಾಗ ಏನಾಗ್ಬೋದು ನಿಮ್ಗೆ ಕ್ರ್ಯಾಂಪ್ಸ್ ಬರ್ತಾ ಇರ್ಬೋದು, ಸಿವಿಯರ್ ಪೇನ್ ಸಹ ಬರ್ತಾ ಇರ್ಬೋದು. ಸೊ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಮತ್ತು ಪೀರಿಯಡ್ ಬ್ಲೀಡಿಂಗ್ ಅನ್ನ ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೇವೆ? ಒಂದು ಫಸ್ಟ್ ಕಲರ್. ಸೊ ಯೂಶುವಲಿ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿರುತ್ತೆ ಅದು ಸ್ವಲ್ಪ ಪಿಂಕಿಶ್ ಕಲರ್ ಇರುತ್ತೆ ಅಥವಾ ಬ್ರೌನಿಶ್ ಡಿಸ್ಚಾರ್ಜ್ ತರ ಕಾಣಿಸ್ತಾ ಇರುತ್ತೆ. ಅದೇ ನಿಮ್ಮ ಪೀರಿಯಡಿನ ಬ್ಲಡ್ ಇತ್ತು ಅಂದ್ರೆ ಅದು ರೆಡ್ ಕಲರ್ ಇರುತ್ತೆ, ಕೆಂಪಗಿರುತ್ತೆ. ಸೊ ಈ ಪೀರಿಯಡ್ ಬ್ಲಡ್ ಹೇಗೆ ಈ ರೆಡ್ಡಿಶ್ ಕಲರ್ ಫ್ರಾಂಕ್ ಬ್ಲಡ್ ಏನ್ ಕಾಣಿಸ್ತಾ ಇರುತ್ತೆ ಅದು ಬಂದಾಗ ಅದು ಮೋಸ್ಟ್ಲಿ ಪೀರಿಯಡ್ ಬ್ಲಡ್ ಇರುತ್ತೆ. ಯಾಕಂದ್ರೆ ಈ ಇಂಪ್ಲಾಂಟೇಶನ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ಬ್ಲೀಡ್ ಆಗ್ತಾ ಇರೋದ್ರಿಂದ ಅದು ಒಂದ್ ಸ್ವಲ್ಪ ಡಿಸ್ಚಾರ್ಜ್ ತರ ಒಂಥರ ಬ್ರೌನಿಶ್ ಪಿಂಕಿಶ್ ತರ ಕಾಣಿಸ್ತಾ ಇರುತ್ತೆ.
ಈಗ ಪೀರಿಯಡಿನ ಫ್ಲೋ ಏನಿರುತ್ತೆ ಅದು ಹೆವಿ ಇರುತ್ತೆ, ಬಹಳ ಫ್ಲೋ ಆಗ್ತಾ ಇರುತ್ತೆ. ವೆರಾಸ್ ಈ ಇಂಪ್ಲಾಂಟೇಶನ್ ಫ್ಲೋ ಏನಿರುತ್ತೆ ಅದು ಸ್ಪಾಟಿಂಗ್, ಒಂದೆರಡು ಡ್ರಾಪ್ ಆಗ್ತಾ ಇರ್ಬೋದು, ಇದೆಯೋ ಇಲ್ವೋ ಏನೋ ಒಂದಿಷ್ಟು ಕಾಣಿಸ್ತಾ ಇದೆ, ಆ ಥರದ್ದಿರುತ್ತೆ. ನೆನ್ಪಿಟ್ಕೊಳ್ಳಿ. ಬಟ್ ಈ ಪೀರಿಯಡ್ ಫ್ಲೋ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಆಗ್ಬೋದು ಅಂಡ್ ಆಮೇಲೆ ನಿಮ್ಗೆ ಈ ತರ ಫ್ರಾಂಕ್ ಬ್ಲಡ್ ಸಹ ಬರ್ಲಿಕ್ಕೆ ಶುರು ಆಗ್ಬೋದು. ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿದೆ ನಾನು ಹೇಳಿದೆ 1-2 ದಿನ ಮಾತ್ರ ಇರುತ್ತೆ, ಇದು ಜಾಸ್ತಿ ಬ್ಲೀಡಿಂಗ್ ಆಗೋದಿಲ್ಲ. ಅಟ್ಯಾಚ್ ಆಗ್ಬೇಕಾದ್ರೆ ಆಗುವಷ್ಟ ಬ್ಲೀಡಿಂಗ್. ಸೊ ಇದು ಬಹಳ ಕಡಿಮೆ ಟೈಮ್ ಇರುತ್ತೆ, 1-2 ದಿನ ಮ್ಯಾಕ್ಸಿಮಮ್. ಈಗ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ ಹೆಂಗಿರುತ್ತೆ, ನಿಮ್ಗೆ ಎಷ್ಟು ದಿವಸದ ಪೀರಿಯಡ್ ಇರುತ್ತೆ ಅದೇ ರೀತಿ ಅಷ್ಟೇ ದಿನ ಬ್ಲೀಡಿಂಗ್ ಆಗಕ್ಕೆ ಶುರು ಆಗ್ತಾ ಇರುತ್ತೆ. ಕೆಲವೊಮ್ಮೆ ಇಂಪ್ಲಾಂಟೇಶನ್ ಆಗ್ಬೇಕಾದ್ರೂ ಸಹ ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು, ಸ್ವಲ್ಪ ಕ್ರ್ಯಾಂಪ್ಸ್ ಬರ್ಬೋದು. ಬಟ್ ಈ ಕ್ರ್ಯಾಂಪ್ಸ್ ಏನಿರುತ್ತೆ ಲೈಟ್ ಆಗಿರುತ್ತೆ, ನಿಮ್ಗೆ ಏನೂ ಅದರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಏನೋ ಒಂದು ಎಳೆದ ಹಾಗೆ ಚುಚ್ಚಿದ ಹಾಗೆ ಸ್ವಲ್ಪ ಮಟ್ಟಿಗೆ ಅನಿಸ್ತಾ ಇರುತ್ತೆ ಹೊರತು ನಿಮ್ಗೆ ಅದರಿಂದ ಏನೂ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ವೆರಾಸ್ ಪೀರಿಯಡ್ ಕ್ರ್ಯಾಂಪ್ಸ್ ಏನ್ ಬರುತ್ತೆ, ಪೀರಿಯಡಿನ ಟೈಮಲ್ಲಿ ಬರುವಂತ ಹೊಟ್ಟೆ ನೋವು ಏನಿರುತ್ತೆ ಇದು ಸ್ವಲ್ಪ ಸಿವಿಯರ್ ಇರುತ್ತೆ, ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ, ನಿಮ್ಗೆ ಇದರಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಈ ಕ್ರ್ಯಾಂಪ್ಸ್ ಸ್ವಲ್ಪ ಇಂಟೆನ್ಸ್ ಇರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಕ್ರ್ಯಾಂಪ್ಸ್ ಬರ್ತಾ ಇರ್ತವೆ ಪೀರಿಯಡ್ ಟೈಮ್ ಅಲ್ಲಿ. ವೆರಾಸ್ ಇನ್ ಕೇಸ್ ಆಫ್ ಇಂಪ್ಲಾಂಟೇಶನ್ ಆ ಪೇನು ಅಷ್ಟಿರೋದಿಲ್ಲ, ಇದೆಯೋ ಇಲ್ವೋ ಅನ್ನೋ ಅಷ್ಟು ಒಂದು ಪೇನ್ ತರ ನಿಮ್ಗೆ ಬರಬಹುದು. ಪೀರಿಯಡ್ ಬ್ಲಡ್ ಏನಿರುತ್ತೆ ಅಲ್ಲಿ ಕ್ಲಾಟ್ಸ್ ಬರ್ತಾ ಇರ್ತವೆ, ಯಾಕಂದ್ರೆ ಬ್ಲಡ್ ಫ್ಲೋ ಜಾಸ್ತಿ ಇರುತ್ತೆ. ಯಾವಾಗ ಬ್ಲಡ್ ಫ್ಲೋ ಜಾಸ್ತಿ ಆಗತ್ತೆ ಆವಾಗ ಕ್ಲಾಟ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರ್ತವೆ. ವೆರಾಸ್ ಇಂಪ್ಲಾಂಟೇಶನ್ ಅಲ್ಲಿ ಆ ಲೆವೆಲ್ ಆಫ್ ಬ್ಲೀಡಿಂಗ್ ಆಗೋದೇ ಇಲ್ಲ, ಒಂದೆರಡು ಡ್ರಾಪ್ ಬರ್ತಾ ಇರುತ್ತೆ. ಸೊ ಆವಾಗ ನಾವು ಕ್ಲಾಟ್ಸ್ ಅನ್ನ ನೋಡ್ತಾ ಇರೋದಿಲ್ಲ. ಸೊ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆದಾಗ ನಿಮ್ಗೆ ಏನೇ ಕ್ಲಾಟ್ಸ್ ಆಗ್ಲಿ ಏನೇ ಬರ್ತಾ ಇರೋದಿಲ್ಲ, ಒಂದೆರಡು ಡ್ರಾಪ್, ಒಂದ್ ಹನಿ, ಒಂದೆರಡು ಡಿಸ್ಚಾರ್ಜ್ ತರ ಬರ್ತಾ ಇರ್ಬೋದು ಅಷ್ಟೇನೆ. ವೆರಾಸ್ ಇನ್ ಕೇಸ್ ಆಫ್ ಪೀರಿಯಡ್ ಬ್ಲಡ್ ನಿಮ್ಗೆ ಕ್ಲಾಟ್ಸ್ ಬರ್ಬೋದು, ಯಾಕಂದ್ರೆ ಫ್ಲೋ ಜಾಸ್ತಿ ಇರುತ್ತೆ. ಅಂಡ್ ಇಂಪಾರ್ಟೆಂಟ್ ಥಿಂಗ್ ಇವೆರಡನ್ನು ಡಿಫ್ರೆನ್ಶಿಯೇಟ್ ಮಾಡೋದು ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್. ನೀವು ಪ್ರೆಗ್ನೆಂಟ್ ಆಗಿದ್ರೆ, ನಿಮ್ಗೆ ಇಂಪ್ಲಾಂಟೇಶನ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಪ್ರೆಗ್ನೆನ್ಸಿಯಲ್ಲಿ ಟೆಸ್ಟ್ ಮಾಡಿದಾಗ 2 ಗೆರೆ ಬಂದೇ ಬರುತ್ತೆ. ವೆರಾಸ್ ನೀವು ಇಂಪ್ಲಾಂಟೇಶನ್ ನಿಮ್ಗೆ ಆಗಿಲ್ಲ ಅಂಡ್ ನಿಮ್ ಪೀರಿಯಡೇ ಆಗ್ತಾ ಇದೆ ಅಂದಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ನೋಡಿದ್ರೆ ಅದು ನೆಗೆಟಿವ್ ಬರ್ತಾ ಇರುತ್ತೆ. ಬಿಕಾಸ್ ಇನ್ ಪೀರಿಯಡ್ ಫ್ಲೋ ಅಲ್ಲಿ ಏನಾಗತ್ತೆ, ನಮ್ಗೆ ಇಂಪ್ಲಾಂಟೇಶನ್ ಆಗ್ತಾ ಇರೋದಿಲ್ಲ, ಆದ್ರಿಂದ ಗರ್ಭಕೋಶದ ಒಳಗಡೆ ಹೊರಗೆ ಹೋಗ್ತಾ ಇರುತ್ತೆ. ಸೊ ಇಂಪ್ಲಾಂಟೇಶನ್ ಆಗ್ಲಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಆಗ್ಲಿಲ್ಲ, ಸೊ ಒಂದೇ ಗೆರೆ ಕಾಣಿಸ್ತಾ ಇರುತ್ತೆ. ವೆರಾಸ್ ಇಂಪ್ಲಾಂಟೇಶನ್ ಆಗಿದೆ ಅಂದ್ರೆ ಅರ್ಥ ಏನು, ಓವಾ ಮತ್ತೆ ಶುಕ್ರಾಣು ಕೂಡ್ಕೊಂಡಿದೆ ಅಂಡ್ ಇವೆರಡು ಕೂಡ್ಕೊಂಡು ಅಂಟ್ಕೊಂಡಿದೆ, ಇಂಪ್ಲಾಂಟ್ ಆಗಿದೆ. ಇಂಪ್ಲಾಂಟೇಶನ್ ಆಗಿದ್ರಿಂದ β-HCG ಬಂದಿದೆ ಅಂಡ್ ಈ β-HCG ಟೆಸ್ಟ್ ಅಲ್ಲಿ ಪಾಸಿಟಿವ್ ಬರ್ತಾ ಇರುತ್ತೆ. ಸಮಟೈಮ್ಸ್ ಇಟ್ ಗೆಟ್ಸ್ ಡಿಫಿಕಲ್ಟ್, ನಿಮಗೆ ಇದು ಪೀರಿಯಡ್ ಬ್ಲೀಡಿಂಗಾ ಅಥವಾ ಇದು ಇಂಪ್ಲಾಂಟೇಶನ್ ಬ್ಲೀಡಿಂಗಾ ಅಂತ ಗೊತ್ತು ಮಾಡ್ಕೊಳ್ಳೋದು ಕೆಲವೊಮ್ಮೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇರುತ್ತೆ. ಬಿಕಾಸ್ ಅವೆರಡು ಬಹಳ ಕ್ಲೋಸ್ ಇರ್ತವೆ, ಒಂದು 3-4 ದಿನ ಡಿಫ್ರೆನ್ಸ್ ಅಲ್ಲಿ ಇಂಪ್ಲಾಂಟೇಶನ್ ಈ ಪೀರಿಯಡ್ ಬ್ಲೀಡಿಂಗು ಆಗ್ತಾ ಇರುತ್ತೆ. ಸೊ ನಿಮಗೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂದಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡಲೇಬೇಕು. ಐದರ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಥವಾ ಬ್ಲಡ್ ಪ್ರೆಗ್ನೆನ್ಸಿ ಟೆಸ್ಟ್. ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂಡ್ ಯಾವಾಗ ಈ ಟೆಸ್ಟ್ ಅನ್ನ ಮಾಡಬೇಕು ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನ ರೆಫರ್ ಮಾಡ್ಕೊಳ್ಳಿ. ಬಟ್ ಓನ್ಲಿ ವೇ ನೀವು ಕನ್ಫರ್ಮ್ ಮಾಡ್ಕೊಳ್ಳೋದು, ನಿಮ್ಗೆ ಇದು ಇಂಪ್ಲಾಂಟೇಶನ್ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರಲೇಬೇಕು. ಅಂಡ್ ಇಫ್ ಇಟ್ ಈಸ್ ಪೀರಿಯಡ್ ಬ್ಲೀಡಿಂಗ್ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ ಅಬೌಟ್ implantation bleeding and period bleeding. Thank you so much for watching the video. Please like, share and subscribe the channel. Thank you.